ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇರುವಂತಹ ದೃಶ್ಯ ಗಮನಿಸಬಹುದು. ಸುತ್ತಲೂ ಭಾರತೀಯ ಸೇನೆ ಯೋಧರು ಮತ್ತು ಕಾಶ್ಮೀರದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಅವರೆಲ್ಲರೂ ಹೂಗುಚ್ಛವನ್ನ ಆ ಶವಪೆಟ್ಟಿಗೆಯ ಮೇಲೆ ಇಡೋ ಮೂಲಕ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ, ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಬ್ಬ ದೇಶದ ಸಚಿವರಾಗಿ ಅಮಿತ್ ಶಾ ಅವರಿಗೆ ತುಂಬಾನೇ ಚಾಲೆಂಜಿಂಗ್ ಸಮಯ ಇದು. ಒಂದು ಇಡೀ ದೇಶ ಕಾಯ್ತಾ ಇದೆ ಕಣ್ಣಗಲಿಸ್ಕೊಂಡು ಪ್ರತಿಕಾರ ಹೇಗಿರುತ್ತೆ ಅಂತ. ಯಾಕಂದ್ರೆ ಈ ಸಲ ಎರಡು ಸಲ, ಈ ಹಿಂದೆ 2016 ಮತ್ತು 2019 ಆಗಿರುವಂತ ಅಟ್ಯಾಕ್ ಇದೆಯಲ್ಲ, ಅದು ನೇರವಾಗಿ ನಮ್ಮ ಭಾರತೀಯ ಯೋಧರನ್ನ ಅಟ್ಯಾಕ್ ಮಾಡಿರುವಂಥದ್ದು. ಆದ್ರೆ ಈ ಸಲ ತುಂಬಾನೇ ಭದ್ರತೆ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಆರಾಮಾಗಿ ಯಾವ ಪ್ರವಾಸಿಗನೂ ಕೂಡ ಹೋಗಿ ಬರಬಹುದು ಅನ್ನುವಂತಹ ವಾತಾವರಣ ಜಮ್ಮು ಕಾಶ್ಮೀರದಲ್ಲಿದೆ ಅಂತ ಹೇಳಲಾಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ನಿರಾಳರಾಗಿ ಹೋದಂತಹ ಪ್ರವಾಸಿಗರನ್ನ 30 ಜನ ಪ್ರವಾಸಿಗರ ಮೇಲೆ ಈ ಉಗ್ರರ ಅಟ್ಟಹಾಸ ನಡೆದಿದೆ. ಸೊ ಈ ಅಟ್ಟಹಾಸಕ್ಕೆ ತುಂಬಾ ತೀಕ್ಷ್ಣವಾಗಿರುವಂತಹ ಪ್ರತಿಕಾರ ತೀರಿಸಿಕೊಳ್ಬೇಕು. ಆ ಜವಾಬ್ದಾರಿ ಕೇಂದ್ರ ರಕ್ಷಣಾ ಸಚಿವರು, ಕೇಂದ್ರ ಗೃಹ ಸಚಿವರು ಅವರ ಮೇಲೆ ಕೂಡ ಇದೆ. ಸೊ ನಿನ್ನೆ ರಾತ್ರಿನೇ ಅಲ್ಲಿ ಹೋಗಿದ್ದಾರೆ. ಈಗ ಆಲ್ರೆಡಿ ನಮ್ಮ ಯೋಧರು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಆಲ್ರೆಡಿ ಆಪರೇಷನ್ ಸ್ಟಾರ್ಟ್ ಆಗಿದೆ ಅನ್ನೋ ಮಾಹಿತಿ ಇದೆ. ಆದರೆ ಈ ಆಪರೇಷನ್ ಹೇಗಾಗುತ್ತೆ, ಈ ಪ್ರತಿಕಾರ ಹೇಗೆ ತೀರಿಸಿಕೊಳ್ಳಲಾಗುತ್ತೆ ಅಂತ. ಯಾಕಂದ್ರೆ ವಿಜಯ್, ಇಲ್ಲಿ ಉರಿ ಸೇನಾ ಸೆಕ್ಟರ್ ಮೇಲೆ ಅಟ್ಯಾಕ್ ಆದಾಗ, ಪುಲ್ವಾಮಾ ಅಟ್ಯಾಕ್ ಆದಾಗ ನಮ್ಮ ಯೋಧರು, ನಮ್ಮ ವಿಂಗ್ ಕಮಾಂಡರ್ಸ್ ಆಗಿರಬಹುದು, ನಮ್ಮ ಅಧಿಕಾರಿಗಳಾಗಿರಬಹುದು, ಪಾಕಿಸ್ತಾನಕ್ಕೆ ನುಗ್ಗಿ ಏರ್ ಸ್ಟ್ರೈಕ್ ಮಾಡಿ ಅವರ ಅಡಗು ತಾಣಗಳನ್ನ ನಿರ್ನಾಮ ಮಾಡಿ ಹೊರಗಡೆ ಬಂದಿದ್ರು. ಅದು ಯೋಧರು ತೀರಿಸಿಕೊಂಡಂತಹ ಪ್ರತಿಕಾರ. ಅದಕ್ಕೆ ಅದಾದ್ಮೇಲೆ ಸುದೀರ್ಘ ಕಾಲದವರೆಗೆ ಬಾಲ ಬಿಚ್ಚಿರ್ಲಿಲ್ಲ, ಬಿಲದಲ್ಲಿ ಅವಿತ್ಕೊಂಡು ಕುಳಿತಿದ್ರು. ಸರಿಯಾದ ಸಮಯ ನೋಡಿ ಸೇನೆ ಜೊತೆಗೂ ಕಾಳಗ ಕೀಳ್ದಿಲ್ಲ ಹೇಡಿಗಳು. ಈ ಭಯೋತ್ಪಾದಕರು ಅಂತ ಬಂದೂಕು ಹಿಡ್ಕೊಂಡು ಬರುವಂತ ಈ ಹೇಡಿಗಳು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ. ಮತ್ತೆ ಈ ಸಂದರ್ಭ ಇದೆಯಲ್ಲ, ಬಹಳ ಕಷ್ಟ ಈ ಸಂದರ್ಭವನ್ನ ನಿಭಾಯಿಸುವುದು. ಎಷ್ಟು ಸಲ ಅಂತ ಈ ತರ ಒಂದೋ ನಮ್ಮ ಭಾರತೀಯ ಸೈನಿಕರನ್ನ ಈ ತರ ಕಳ್ಕೊಳ್ಬೇಕು, ಅಥವಾ ನಮ್ಮ ಭಾರತೀಯ ಪ್ರಜೆಗಳನ್ನ, ಅಲ್ಲಿ ಹೋಗಿದ್ದಂತ ಪ್ರವಾಸಿಗರನ್ನ ಭಯೋತ್ಪಾದಕರ ದಾಳಿಲಿ ಈ ರೀತಿ ನಾವು ಕಳ್ಕೊಳ್ತೀವಿ. ಪ್ರತಿ ಬಾರಿ ಆ ಮನಸ್ಥಿತಿಯನ್ನ ತಡ್ಕೊಳ್ಳೋದಾದ್ರೂ ಹೇಗೆ? ಇದಕ್ಕೆ आगे से हट जाओ, आगे से हटो, आगे से हटो विशाल थोड़े से। थोड़ा पीछे ना, सर का पीछे वो प्लीज आप चलिए पीछे, आगे से हट जाओ, आगे से हटो, आगे से हटो विशाल थोड़े से। ಉಗ್ರರ ಈ ದಾಳಿಯಲ್ಲಿ ಅಸುನೀಗಿದಂತಹ ಎಲ್ಲ ಪ್ರವಾಸಿಗರಿಗೆ, ಅವರ ಮೃತದೇಹಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ, ತಮ್ಮ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಇಡೀ ದೇಶಕ್ಕೆ ಎಷ್ಟು ದುಃಖ ಆಗಿದೆಯೋ, ಇಡೀ ಭಾರತೀಯರ ಮನಸ್ಸಿನಲ್ಲಿ ಯಾವ ರೀತಿ ದುಃಖ ಹೆಪ್ಪುಗಟ್ಟಿದೆಯೋ
ಅದೇ ರೀತಿಯಾಗಿ ಗೃಹ ಸಚಿವರ ಪರಿಸ್ಥಿತಿಯೂ ಕೂಡ ಇರುತ್ತೆ. ನಿನ್ನೆಯೇ ಈ ಘಟನೆಯ ಮಾಹಿತಿ ತಿಳಿತಿದ್ದ ಹಾಗೆ ಅವರು ಟ್ವೀಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು, ಸಂದೇಶ ರವಾನಿಸಿದ್ರು. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಇದಕ್ಕೆ ದೊಡ್ಡ ಪ್ರತೀಕಾರವನ್ನ ತೆಗೆದುಕೊಳ್ತೀವಿ ಅನ್ನೋದನ್ನ ಘಟನೆ ನಡೆದ ಮರುಕ್ಷಣವೇ ಮಾಹಿತಿ ತಿಳಿತಿದ್ದ ಹಾಗೇನೆ ಅಮಿತ್ ಶಾ ಘೋಷಣೆ ಮಾಡಿದ್ರು. ಇದೀಗ ಆ ಸಮಯ ಬಂದಿದೆ. 30ಕ್ಕೂ ಹೆಚ್ಚು ಪ್ರವಾಸಿಗರು ಏನು ಭಯೋತ್ಪಾದಕರ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಅದಕ್ಕೆ ತಕ್ಕ ಉತ್ತರ ಬೇಕು ಅಂತ ಭಾರತೀಯರು ಕಾಯ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.